ಪಕ್ಷ ಒಂದು ಕುಟುಂಬದಂತೆ ಎಲ್ಲರನ್ನೂ ತೃಪ್ತಿಪಡಿಸಲು ಅಸಾಧ್ಯ. ಆದರೆ ಎಲ್ಲರನ್ನೂ ಸಮಾಧಾನಪಡಿಸಿ ಮುನ್ನಡೆಸಿಕೊಂಡು ಹೋಗುತ್ತೇವೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯದ ಧ್ವನಿ ಸಿದ್ದರಾಮಯ್ಯ ಎಂದು ಹೊಗಳಿದ್ರು. ಜನತೆಯೊಂದಿಗೆ ಗುರುತಿಸಿಕೊಂಡ ಮುಖಂಡರಿಗೆ ಮಾತ್ರ ಟಿಕೆಟ್ ಕೊಡ್ತೇವೆ, ಅದೆಷ್ಟೇ ಹಿರಿಯರು ಇರಲಿ, ಜನರ ನಡುವೆ ಇಲ್ಲ ಎಂದ್ರೆ ಟಿಕೆಟ್ ಕೊಡಲ್ಲ. ಇದರ ಜೊತೆ ಬೇರೆ ಪಕ್ಷದಿಂದ ಬಂದವರಿಗೆ ಟಿಕೆಟ್ ಕೊಡಲ್ಲ ಅಂದ್ರು. ಯಾವ ಶಾಸಕರು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪರ ಮಾತಾಡ್ತಿದ್ದಾರೆ, ಲಿಸ್ಟ್ ಕಲೆ ಹಾಕ್ತಿದ್ದೇವೆ, ಟಿಕೆಟ್ ನೀಡುವಾಗ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಳ್ಳುತ್ತೇವೆ ಅಂದ್ರು. ಸದನದಲ್ಲಿ ಭಾಗವಹಿಸಿದ ಪಕ್ಷದಲ್ಲಿ ಆಕ್ಟಿವ್ ಆಗದ ಶಾಸಕರಿಗೆ ರಾಹುಲ್ ಗಾಂಧಿ ಎಚ್ಚರಿಕೆಯನ್ನು ನೀಡಿದರು. परिवार है और इसमें हर व्यक्ति को लगना चाहिए कि उसके लिए जगह है और उसकी सुनवाई हो रही है. सबको खुश नहीं किया जा सकता है, मगर सबसे गले लगाया जा सकता है. कांग्रेस पार्टी को यहां लगना चाहिए, छोटे से छोटे वर्कर को लगना चाहिए, बड़े से बड़े नेता को लगना चाहिए कि ये मेरा परिवार है और इसमें अगर मुझे सुनवाई की जरूरत होती है, एकदम मुझे सुनवाई मिलती है. Siddaramaiah ji is the chief minister, but he is the voice of Karnataka. And all the senior leaders who are sitting here, my friends, they are all the voice of Karnataka. See, on their side, it is मन की बात. मैं आपको बताऊंगा मेरे मन में क्या है, और कांग्रेस कहती है नहीं. There are 2 or 3 things that I would like to mention from this stage for the chief minister, for the leaders and for the people of Karnataka. ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷದ ಪೂಜೆ ಮಾಡಿ, ಪಕ್ಷ ಪೂಜೆ ಮಾಡಿದ್ರೆ ನಾವು ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ ಅಂತ ರಾಹುಲ್ ಗಾಂಧಿ ಅವರು ಮುಂದೆಯೇ ಸಿಎಂಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಯಲ್ಲಿ ಡಿಕೆಶಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. This new team will give all of us strength to give a new direction to 2018. I am sure, I pledge, sir, on behalf of all the congressmen here, we all will work unitedly. ಒಂದು ಮಾತ್ರ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಾವು ಮನವಿ ಮಾಡ್ಕೊಳ್ತೇನೆ, ವ್ಯಕ್ತಿ ಪೂಜೆಯನ್ನು ಬಿಟ್ಟು ಪಕ್ಷದ ಪೂಜೆಯನ್ನು ಮಾಡಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ವ್ಯಕ್ತಿ ಪೂಜೆಯನ್ನು ಬಿಟ್ಟು ಪಕ್ಷದ ಪೂಜೆಯನ್ನು ಮಾಡಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ರಾಹುಲ್ ಗಾಂಧಿ ಅವರಿಗೆ ಮಾತನ್ನು ಕೊಡ್ತಾ ಇದ್ದೇನೆ, ವಚನವನ್ನು ಕೊಡ್ತಾ ಇದ್ದೇನೆ, ನಾವೆಲ್ಲ ಒಗ್ಗಟ್ಟಿನಿಂದ ಈ ದೇಶದ ಕಾಂಗ್ರೆಸ್ ಕಾರ್ಯಕರ್ತರಿಗೋಸ್ಕರ, ಈ ದೇಶದ ಬಡಜನತೆಗೋಸ್ಕರ ಮತ್ತೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅನ್ನು ತರಲಿಕ್ಕೆ ಈ ರಾಜ್ಯದಿಂದ ನಾವೆಲ್ಲ ಒಂದು ಶಕ್ತಿಯಾಗಿ ನಾವು ತೋರಿಸ. ಕಾಂಗ್ರೆಸ್ ಹಿಂದೂಗಳ ಪರವಾಗಿದೆ ಹೊರತು ಬಿಜೆಪಿ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಹಿಂದುತ್ವ ಅಂತ ಹೇಳುತ್ತೆ ಅಷ್ಟೇ, ಆದ್ರೆ ಹಿಂದೂಗಳ ಪರವಾಗಿ ಇರೋರು ಕಾಂಗ್ರೆಸ್. ನಾವೆಲ್ಲ ಹಿಂದೂಗಳೇ, ಕಾಂಗ್ರೆಸ್ ಎಲ್ಲಾ ಧರ್ಮಗಳ ಪರವಾಗಿದೆ. ಬಿಜೆಪಿ ಜಾತಿ ಹೆಸರಲ್ಲಿ ಸಮಾಜವನ್ನ ಒಡೆಯುವ ಕೆಲಸ ಮಾಡ್ತಿದೆ. ಅಂಬೇಡ್ಕರ್ ಹೆಸರು ಹೇಳಿದವರು ಇಂದು ರಾಜಕೀಯಕ್ಕೋಸ್ಕರ ಅಂಬೇಡ್ಕರ್ ಫೋಟೋ ಹಾಕಿಕೊಳ್ತಿದ್ದಾರೆ ಅಂತ ಬಿಜೆಪಿಗೆ ಟಾಂಗ್ ಕೊಟ್ರು. ಇನ್ನು ಭಾಷಣಕ್ಕೆ ಹೋಗುವಾಗ ಸಿಎಂ ಎಡವಟ್ಟು ಕೂಡ ಮಾಡಿಕೊಂಡ್ರು. ಗೋಹತ್ಯೆಯನ್ನು ನಿಷೇಧ ಮಾಡ್ತಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಹಿಂದುತ್ವ. ನಾವೆಲ್ಲ ಹಿಂದೂಗಳಲ್ವಾ? ನಾವ್ ಹಿಂದೂಸ್. ನೀವು ಒಬ್ಬರೇ ಹಿಂದುತ್ವ ಅಲ್ಲ, ನೀವು ಸಮಾಜ ಹೊಡಿತಕ್ಕಂಥವ್ರು. ನಾವು ಹಿಂದುತ್ವದ ಪರವಾಗಿದ್ದೀವಿ, ನಾವೆಲ್ಲ ಧರ್ಮದ ಪರವಾಗಿದ್ದೀವಿ, ಎಲ್ಲ ಜಾತಿಯ ಪರವಾಗಿದ್ದೀವಿ ಅಂತಕ್ಕಂಥದನ್ನ ಬಹಳ ಕಠಿಣವಾದಂತಹ ಶಬ್ದಗಳಲ್ಲಿ ಇವತ್ತು ಹೇಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದೆ. ಮೊನ್ನೆ ಶಾ ಗಾಂಧೀಜಿಯವ್ರ ಬಗ್ಗೆ ಮಾತಾಡ್ತಕ್ಕಂಥ ಮಾತು, ಗಾಂಧೀಜಿಯವ್ರ ಬಗ್ಗೆ ಇವರು 3 ಕಾಸಿನ ಬೆಲೆ ಇದೆಯಾ? ಯಾವತ್ತೂ ಕೂಡ ಅವ್ರ ಕಚೇರಿ ಮೇಲೆ ಅಂಬೇಡ್ಕರ್